ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮತ್ತೊಮ್ಮೆ ಇಸ್ರೋ ಲೇಔಟ್ ಅಲ್ಲಿ ಇರುವಂತ ವೀಣಾ ಅವ್ರ ಮನೆಗೆ ಬಂದಿದ್ದೀನಿ. ಸೊ ವೀಣಾ ಅವರು ಈಗಾಗಲೇ ನಿಮಗೆ ಪರಿಚಯ ಆಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಸೊ ಇವ್ರು ಮಾಡಿದಂತ ಸೂಪರ್ ಡೂಪರ್ ಡಿಶ್ ನಿಮಗೆ ನೆನಪಿರಬಹುದು ಅಂತ ಅನ್ಕೊಳ್ತೀನಿ. ಮಂಗಳೂರಿನ ಬಿಳಿ ಉಂಡೆ ಸಕ್ಕದಾಗಿತ್ತು, ಸ್ವೀಟ್. ಅದು ನೀವೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅದು. ಸೊ ಎಸ್, ಇವತ್ತು ಇನ್ನೊಂದು ಹೊಸ ರೆಸಿಪಿ. ಇವರಂತೂ ಯುನೀಕ್ ಡಿಶಸ್ ನ ಮಾಡ್ತಿರ್ತಾರಲ್ವಾ. ಸೊ ಅಂಥದೇ ಒಂದು ಯುನೀಕ್ ಡಿಶ್, ಒಂದು ಹೊಸ ರೆಸಿಪಿನ ನಾನ್ ಕಲಿಯಕ್ಕೆ ಇಲ್ಲಿ ಬಂದಿದ್ದೀನಿ. ನನ್ನ ಜೊತೆ ನೀವು ಕಲಿತೀರಾ ಅನ್ನೋ ನಂಬಿಕೆ ನನಗಿದೆ. ಸೊ ವೀಣಾ ಅವ್ರೆ, ಇವತ್ತು ಏನ್ ಮಾಡ್ತಾ ಇದ್ದೀರಾ? ಇವತ್ತು ಗೋಬಿ ಫ್ರೈ, ಕರ್ಡ್ ಗೋಬಿ ಫ್ರೈ ಅಂತ. ಸೊ ಅದು ಇಟ್ ಇಸ್ ಆಲ್ಮೋಸ್ಟ್ ಸಬ್ಸ್ಟಿಟ್ಯೂಟ್ ಟು ಗೋಬಿ ಮಂಚೂರಿಯನ್. ಯಾಕೆ ಅಂತೀರಿ, ಅದ್ರಲ್ಲಿ ಈರುಳ್ಳಿ ಇರುತ್ತೆ, ಗೋಬಿ ಇರುತ್ತೆ, ಜೊತೆಗೆ ಏನು ಅಂದ್ರೆ ಉಪ್ಪು ಹುಳಿ ಖಾರ ಮೂರು ಇರುತ್ತೆ. ನೈಸ್. ಸೊ ಈಗ ನೀವು ಗೋಬಿ ಮಂಚೂರಿ ತಿಂದ್ರೆ ಫುಡ್ ಕಲರು, ಟೇಸ್ಟ್ ಮೇಕರು ಎಲ್ಲದನ್ನು ಇರುತ್ತೆ. ಸೊ ಆ ತರದ್ ಏನು ಇಲ್ಲದೆ ಬಾಯಿಗೆ ರುಚಿಯಾಗಿ ಗರ್ಗರಿಯಾಗಿ ಇದು ಹೆಲ್ದಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಅದ್ರಷ್ಟು ಜಾಸ್ತಿ ಕೆಲಸ ಇಲ್ಲ, ಈಸಿಯಾಗಿ ಮಾಡುವಂಥದ್ದನ್ನ ಒಂದ್ ಮಾಡ್ತಾ ಇದ್ದೀನಿ. ಓ ವೆರಿ ನೈಸ್. ನೋಡಿ, ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿ ಆಗಿರುವಂತ ಕರ್ಡ್ ಗೋಬಿ ಫ್ರೈ ಇವತ್ತು ಮಾಡ್ತಾ ಇದ್ದೀನಿ. ಹೌದು, ಓಕೆ. ಇವತ್ತು ಹೇಳಿ ನಾ ಹೇಳಕ್ ಬಂದೆ. ಅದೇ ನನ್ಗೆ ಗೋಬಿ ಮಂಚೂರಿ ಸೇರಲ್ಲ. ಹೌದಾ? ಸಾಸು ಅದು ಅದೇನು, ಆಮೇಲೆ ಬೆಳ್ಳುಳ್ಳಿ ರುಬ್ಬಾಕ್ತಾರೆ, ಅವೆಲ್ಲ ಅಷ್ಟು ಇಷ್ಟ ಆಗಲ್ಲ. ಸೊ ಅದರಿಂದ ನಾನು ಏನೋ ಟ್ರೈ ನಾನೇ ಮಾಡ್ಕೊಂಡು ಒಂದ್ ಸ್ವಲ್ಪ ಏನೋ ಮಾಡ್ತಾ ಇದ್ದೀನಿ. ಇದುವರೆಗೂ ತಿಂದವರೆಲ್ಲ ಚೆನ್ನಾಗಿದೆ ಅಂತ ಹೇಳಿ. ಸೂಪರ್. ಹಾಗಿದ್ರೆ ಇದು ನಿಮ್ಗೆ ಯಾರು ಹೇಳ್ಕೊಟ್ಟಿರೋದಲ್ಲ? ಇಲ್ಲ, ಯಾರು ಹೇಳ್ಕೊಟ್ಟಿರೋದು, ನೀವೇ ನಾನೇ ಮಾಡಿರೋದು. ಓಕೆ. ಎಪಿಸೋಡ್ ಮುಗಿಯೋ ಅಷ್ಟರೊಳಗೆ ನಾವು ಟೇಸ್ಟಿಂಗ್ ಸೆಷನ್ ಬಂತು ಅನ್ನುವಾಗ ಪ್ಲೀಸ್ ನಿಮ್ ಹಸ್ಬೆಂಡ್ ಫೋನ್ ಮಾಡಿ ಬರಕ್ ಹೇಳಿ, ಆಯ್ತಾ? ಯಾಕಂದ್ರೆ ಇವರೇ ಮಾಡಿರೋದು ಅಂತ ಹೇಳಿದ್ರೆ ನನಗೆ ಅವ್ಳು ಟೇಸ್ಟ್ ಮಾಡ್ಲೇಬೇಕು ಅಂತ. ಲಾಸ್ಟ್ ಟೈಮ್ ಅಂತೂ ಟೇಸ್ಟಿಂಗ್ ಕರೆದಾಗ ಪಕ್ಕ ತುಂಬಾ ನೀಟಾಗಿ ಅನಲೈಸ್ ಮಾಡಿ, ಸಾಮಾನ್ಯವಾಗಿ ಏನಂದ್ರೆ ಕೊಟ್ಟ ತಕ್ಷಣ ಹಿಂಗ ಹಾಕೊಂಡಿದ ತಕ್ಷಣ ಹೇಳ್ಬಿಡ್ತಾರಲ್ವಾ, ಅವ್ರು ಹಂಗ್ ಮಾಡ್ಲಿಲ್ಲ. ನೀಟಾಗಿ ಬಾಯಿಗೆ ಹಾಕೊಂಡು ಒಂದ್ ಸ್ವಲ್ಪ ರುಚಿ ನೋಡಿ ಅನಲೈಸ್ ಮಾಡಿ ಆಮೇಲೆ ಕರೆಕ್ಟ್ ಆಗಿ ಹೇಳಿದ್ರು. ಸೊ ಟೇಸ್ಟಿಂಗ್ ಟೈಮಿಗೆ ತರಿಸ್ಬಿಡಿ. ಆಯ್ತು. ಇವಾಗ ಫಸ್ಟ್ ನಾವು ಶುರು ಮಾಡೋಣ, ಯಾಕಂದ್ರೆ ಟೇಸ್ಟಿಂಗ್ ಇನ್ನು ದೂರ ಇದೆ. ಫಸ್ಟ್ ಕುಕಿಂಗ್ ಆಗ್ಬೇಕು. ಸೊ ಹಾಗಾಗಿ ಇವ್ರು ಅಡ್ಗೆ ಮನೆ ಒಳಗೆ ಹೋಗೋಣ. ಅಡ್ಗೆ ಮನೆ ಒಳಗೆ ಹೋಗೋಕೆ ಮುಂಚೆ ವೀಣಾ ಅವ್ರಿಗೊಂದು ಕಾಂಪ್ಲಿಮೆಂಟ್ ಕೊಡ್ಬೇಕು ನಾನು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಸೀರೆನೂ ಚೆನ್ನಾಗಿದೆ, ನಿಮ್ ಜ್ಯುವೆಲ್ರಿನೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ಅಡ್ಗೆ ಮನೆಗೆ ಹೋಗೋಣ. ಓಕೆ, ಕರ್ಡ್ ಗೋಬಿ ಫ್ರೈಗೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೂಪರ್ ಆಗಿ ರೆಡಿ ಮಾಡಿಟ್ಟಿದ್ದಾರೆ. ನಾನು ಹೇಳಿದೆ ಲಾಸ್ಟ್ ಟೈಮ್ ಕೂಡ ಇದು ನನ್ನ ಫೇವ್ರೆಟ್ ಟ್ರೇ ಅಂತ. ರೆಡಿ ಮಾಡಿರ್ತೀನಿ. ಥ್ಯಾಂಕ್ ಯು. ಇವತ್ತು ಇನ್ನೊಂದು ಫೇವ್ರೆಟ್ ಕಾಣಿಸ್ತಾ ಇದೆ ನಂಗೆ ಇಲ್ಲಿ, ಆಮೇಲೆ ಹೇಳ್ತೀನಿ. ಫಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡ್ಬಿಡೋಣ. ಓಕೆ, ಹೇಳಿ. ಇದು 1 ಕಪ್ ಮೈದಾ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ಸಾಲ್ಟ್, ಚಿಲ್ಲಿ ಪೌಡ್ರು, ಕರ್ಡ್ಸ್, ಆಮೇಲೆ ಇದು ಇದೇನು ಹುಳಿ ಮೊಸರು? ಹುಳಿ ಮೊಸರು. ಹುಳಿ ಇದ್ದಷ್ಟು ಸ್ವಲ್ಪ ಹುಳಿಯಾಗಿ ಉಪ್ಪು ಖಾರವಾಗಿ ಚೆನ್ನಾಗಿ ಬರುತ್ತೆ. ಕರೆಕ್ಟ್, ಆಯ್ತಾ? ಆಮೇಲೆ ಇದು ಗೋಬಿನ ಒಂದ್ ಸ್ವಲ್ಪ ಸಾಲ್ಟ್ ಹಾಕಿ ಬಾಯಿಲ್ ಮಾಡಿ ಇಟ್ಟಿದ್ದೀನಿ. ಅಂದ್ರೆ ಫುಲ್ ಬೇಯಿಸ್ಕೊಂಡಿಲ್ಲ, ಒಂಚೂರ್ ಹಿಂಗ ಬ್ಲಾಂಚ್ ಮಾಡಿದ್ದೀನಿ. ಒಂಚೂರ್ ಹಿಂಗಂದ್ರೆ ಒಂಚೂರ್ ಒಳಗ್ ಹೋಗ್ಬೇಕು. ತುಂಬಾ ಒಂದೊಂದ್ಸಲ ಕರ್ದಾಗ ಬೆಂದ್ಕೊಳ್ಳಲ್ಲ. ಹೌದು. ಬ್ಲಾಂಚ್ ಅಂತ ಹೇಳಿದ್ರೆ ನೀವು ಬಿಸಿನೀರ್ ಸ್ವಲ್ಪ ಉಪ್ಪು ಹಾಕಿ ಬಿಸಿನೀರ್ ಕುದಿಯಕ್ ಸ್ಟಾರ್ಟ್ ಮಾಡಿದಾಗ ಇದನ್ನ ಹಾಕಿ ಮುಚ್ಚಿಟ್ರು ಸಾಕು, ಅಥವಾ ಕುದಿಯೋಕ್ಕಿಂತ ಮುಂಚೆ ಒಂದ್ 2 ನಿಮಿಷ ಇದ್ರ ಜೊತೆ ಸೇರಿಸಿ ಬಿಸಿ ಮಾಡ್ಕೊಂಡು ಸಾಕು. ಇದು ಆಮೇಲೆ ಒಂದ್ ಆಲೂಗಡ್ಡೆ ಕಟ್ ಮಾಡಿದೀನಿ ಸಣ್ಣಗೆ, ಈರುಳ್ಳಿ, ಇದು ಕ್ಯಾಪ್ಸಿಕಮ್. ಸೂಪರ್. ಇದಿಷ್ಟನ್ನು ಹಾಕಿ ಇದಿಷ್ಟು ಇವಾಗ ರೆಡಿ ಮಾಡಿಟ್ಟು ಇದು ಇಂಗ್ರೀಡಿಯೆಂಟ್ಸ್. ಎಣ್ಣೆ ಫ್ರೈ, ಡೀಪ್ ಫ್ರೈ ಐಟಮ್ ಆಗಿರೋದ್ರಿಂದ ಎಣ್ಣೆ. ಓಕೆ, ನನಗೆ ಇಷ್ಟವಾಗಿರೋದು ಇನ್ನೊಂದಿದೆ ಅಂತ ಹೇಳದ್ನಲ್ಲ, ಹತ್ರ ಬನ್ನಿ ಪ್ರಶಾಂತ್. ಇಲ್ಲಿ ನೋಡಿ, ಪುಟ್ಪುಟಾಣಿ ಸ್ಪೂನ್ಸ್ ಏನ್ ಕ್ಯೂಟ್ ಆಗಿದೆ ಅಂತ, ಸಖತ್ತಾಗಿದೆ. ಆಕ್ಚುಲಿ ಇದನ್ನ ಇಟ್ಬಿಟ್ಟು ತೋರಿಸ್ತೀನಿ ರೀ ನಾನು. ನಂಗೆ ಆ ಸ್ಪೂನ್ಸ್ ಅಷ್ಟು ಇಷ್ಟ ಆಯ್ತು. ಯಾಕಂದ್ರೆ ಲೈಟ್ ವೆಯ್ಟ್ ಇದು. ವುಡನ್ ಸ್ಪೂನ್ಸ್ ಇದು? ಹೌದು, ವುಡನ್ ಸ್ಪೂನ್ಸ್. ನೋಡಿ, ಫುಲ್ ಲೈಟ್ ವೆಯ್ಟ್, ಸೂಪರ್ ಆಗಿದೆ, ಸಖತ್ತಾಗಿದೆ. ಸೆಟ್ ಆಯ್ತು? ಹೌದು, ಸೆಟ್. ಓಕೆ, ವೀಣಾ ಅವ್ರು ಹೇಳ್ತಾ ಇದ್ರು ಇದು ತುಂಬಾ ಕ್ವಿಕ್ ಆಗಿ ಬೇಗ ಆಗ್ಬಿಡತ್ತೆ ಅಂತ. ಸುಮ್ನೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು, ಕರಿಯೋದು ಅಂದ್ರಿ ಅಲ್ಲ? ಸೊ ಈಗ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ತಾ ಇದೀವಿ. ಓಕೆ, ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ವಿ. ಇದು ಅಕ್ಕಿ ಹಿಟ್ಟು ಎಷ್ಟಿದು? ಒಂದು ಚಿಕ್ಕ ಕಪ್ಪ? ಚಿಕ್ಕ ಕಪ್ಪು. ಇಷ್ಟಕ್ಕೆ ಇಷ್ಟು ಸಾಕಾಗುತ್ತೆ. ಒಂದ್ ಅಕ್ಕಿ ಹಿಟ್ಟು, ಒಂದ್ ಮೈದಾ ಹಿಟ್ಟು, ಸಮಕ್ ಸಮ. ಆಯ್ತಾ? ಯಾಕಂದ್ರೆ ಮೈದಾ ಹಿಟ್ಟು ಕಮ್ಮಿನೇ ಹಾಕೋಬಹುದು ಇವಾಗೆಲ್ಲ. ಹೌದು, ಮೈದಾ ಜಾಸ್ತಿ ಯೂಸ್ ಮಾಡೋದಿಲ್ಲ ಈಗ. ಬಟ್ ಕೆಲವೊಂದಕ್ಕೆ ಬೇಕೇ ಬೇಕಾಗತ್ತೆ. ಏನು ಹೊರಗಡೆ ತಿನ್ನುವಾಗ ಇನ್ನು ಏನೇನೋ ಕಾರ್ನ್ಫ್ಲವರ್, ಕಲರ್, ಫುಡ್ ಕಲರ್, ಟೇಸ್ಟ್ ಮೇಕರ್ ಎಲ್ಲಾನು ತಿಂತೀವಿ. ಅಚ್ಕಾರದ ಪುಡಿ, ಇದು ನಮಗೆ ರುಚಿಗೆ ತಕ್ಕಷ್ಟು, ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದು ಸಾಲ್ಟ್, ಇದು
ಕಟ್ ಮಾಡ್ಕೊಂಡಿದ್ನಲ್ಲ ಅದು. ತರಕಾರಿ ನಮ್ಗೆ ಇದಕ್ಕೆ ಏನ್ ಬೇಕೋ ಅದು ಸೇರ್ಸ್ಕೋಬಹುದಲ್ವಾ, ಇಷ್ಟ ಬಂದಿದೆ ಸೇರಿಸ್ಕೋಬಹುದು. ಬಟ್ ಏನು ಅಂದ್ರೆ ಇವೆಲ್ಲ ಸ್ವಲ್ಪ ಈರುಳ್ಳಿ ಸಿಗುತ್ತೆ, ಕ್ರಂಚು, ಮತ್ತೆ ಸ್ವಲ್ಪ ನಿಮ್ಗೆ ಗೋಬಿ ಮಂಚೂರಿ ಈರುಳ್ಳಿ ಸಿಗುತ್ತಲ್ಲ, ಗೋಬಿ ಮಂಚೂರಿ ಕ್ಯಾಪ್ಸಿಕಮ್ ಎಲ್ಲ ಸಾರಿ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಗೋಬಿ ಮಂಚೂರಿ ಹತ್ರವಾಗಿರ್ಲಿ ಅಂತ. ವೆರಿ ನೈಸ್. ಅದಕ್ಕೆ ಮತ್ತೆ ಗೋಬಿ ಮಂಚೂರಿಗೆ ಆಲ್ಟರ್ನೇಟಿವ್ ಅಂತ ಅನ್ಕೊಂಡಿದೀನಿ. ಇವಾಗ ನೀವು ತಿನ್ಮೇಲೆ ಹೇಳಿ ನನಗೆ. ಆಯ್ತಾಯ್ತು. ನಾನು ಈ ಸಲ ಏನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ವಾ ರುಚಿ ನೋಡಿದ್ದು, ಸೊ ಹಾಗಾಗಿ ಎಂಡಿಂಗ್ ತನಕ ವೇಟ್ ಮಾಡಿದೆ. ಬಟ್ ಇವಾಗ ನಿಮ್ಮ ಕುಕಿಂಗ್ ಸ್ಕಿಲ್ಸ್ ಬಗ್ಗೆ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ನೋಡೋಣ. ಆಮೇಲೆ ಕರೆಕ್ಟ್, ನನಗೆ ವೀಣಾ ಅವರೇ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದಾರೆ, ಅಂದ್ರೆ ಲಾಸ್ಟ್ ಟೈಮ್ ನೀವು ಮಾಡಿದ್ರಲ್ಲ ಮಂಗಳೂರಿನ ಬಿಳಿ ಉಂಡೆ, ಸಾಕಷ್ಟು ಜನ ಆ ಎಪಿಸೋಡ್ಸ್ ನೋಡಿದೀರಾ ಅಂತ ಅನ್ಕೊಂಡಿದೀನಿ. ಇನ್ನೂ ಆ ಎಪಿಸೋಡ್ ನೋಡಿಲ್ಲ ಅಂದ್ರೆ ಮಂಗಳೂರಿನ ಬಿಳಿ ಉಂಡೆ ಆ ಎಪಿಸೋಡ್ ನ ಚೆಕ್ ಮಾಡಿ. ಸೂಪರ್ ಆಗಿರುವಂತ ರೆಸಿಪಿ, ಅದು ಮಿಸ್ ಮಾಡ್ಬೇಡಿ. ಅದನ್ನ ಎಷ್ಟು ದಿನ ಸ್ಟೋರ್ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಅದನ್ನ ಈಚೆ ಕಡೆನೆ ಒಂದ್ 20 ದಿನನಾರು ಇದ್ದೇ ಇರುತ್ತೆ ಆರಾಮಾಗಿ. ನಾನು ಯಾವತ್ತೂ ಫ್ರಿಜ್ ಅಲ್ಲಿ ಇಡಲ್ಲ. ಗೌರಿ ಗಣೇಶಕ್ಕೆಲ್ಲ ನೈವೇದ್ಯಕ್ಕೆ ಮಾಡ್ತೀನಲ್ಲ, ಅದ್ ಖಾಲಿ ಆಗೋವರೆಗೂ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಬೇಗ ಖಾಲಿನೂ ಆಗುತ್ತೆ, ಆದ್ರೂ ಒಂದ್ 15-20 ದಿನ ಅಂತ ಏನು ಆಗಲ್ಲ. ಸೊ ರೆಫ್ರಿಜರೇಟ್ ಮಾಡಿದ್ರೆ ಇನ್ನೂ ಜಾಸ್ತಿ. ರೆಫ್ರಿಜರೇಟರ್ ಮಾಡಿದ್ರೆ ತುಂಬಾ ಇರುತ್ತೆ. ನಾನು ಊರಿಗೆ ಕಳ್ಸಿದ್ನೆಲ್ಲ ನನ್ ಮಗಳು 2 ತಿಂಗಳು 3 ತಿಂಗಳು ಇಟ್ಕೊಂಡು ಅವ್ರು ಖರ್ಚಾಗೋಗುತ್ತಲ್ಲ ಅಂತ ಒಂದೊಂದೇ ತಿಂತಾಳೆ ಫ್ರಿಜ್ ಅಲ್ಲಿ. ಅಲ್ಲಿ ಕದಿಯಕ್ಕೆ ಯಾರಿಲ್ವಲ್ಲ ಬೇರೆ ಇವಾಗ, ಧನುಷ್ ಬೇರೆ ಕಡೆ ಇದ್ದಾನೆ, ಆದ್ರೆ ಅದು ಇಟ್ಕೊಂಡಿರ್ತಾನೆ. ಮತ್ತೆ ಅಲ್ಲಿ ಅವರೆಲ್ಲ ಸ್ವಲ್ಪ ಎಲ್ಲ ಫ್ರಿಜ್ ಇಟ್ಟಲ್ಲ ಜಾಸ್ತಿ. ಹೌದು, ಅಂದ್ರೆ ಅಲ್ಲಿನ ವೆದರ್ ಕೂಡ ಸಪೋರ್ಟ್ ಮಾಡುತ್ತೆ. ತುಂಬಾ ಕೋಲ್ಡ್ ಇರೋದ್ರಿಂದ ತುಂಬಾ ಬೇಗ ಎಲ್ಲ ಹಾಳಾಗಲ್ಲ, ಏನ್ ಹಾಳಾಗಲ್ಲ. ಆದ್ರೆ ಏನು ಅಂದ್ರೆ ಕೋಲ್ಡ್ ಇರುವಾಗ ಮನೇಲಿ ಹೀಟರ್ ಹಾಕೊಂಡಿರ್ತಾರಲ್ಲ, ಹೌದು, ಹಂಗಿಂದ ಕೆಲವು ಟೆಂಪರೇಚರ್ ಚೇಂಜ್ ಟೆಂಪರೇಚರ್. ಬಟ್ ನೀವಂತೂ ಒಂದ್ 2-3 ವಾರ ಅಂತೂ ಆರಾಮಾಗಿ ಹೊರಗಡೆನೆ ಆರಾಮಾಗಿ ಇಟ್ಟರೆ ನೀವು 1-1.5 ತಿಂಗಳ ತನಕ ಆರಾಮಾಗಿ ಇಟ್ಕೋಬಹುದು. ಅದೇನ್ ಪ್ರಾಬ್ಲಮ್ ಇಲ್ಲ. ವಾಸನೆ ಗೀಸನೆ ಇದುವರೆಗೂ ಬಂದಿಲ್ಲಪ್ಪ. ನೋಡಿ ಈ ತರ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡೆ. ಆಕ್ಚುಲಿ ಇದ್ರಲ್ಲಿ ಹಿಟ್ಟಿನ ಪೋರ್ಷನ್ ಗಿಂತ ತರಕಾರಿ ಪೋರ್ಷನ್ ಜಾಸ್ತಿ ಇರ್ಬೇಕು, ಅವಾಗನೇ ರುಚಿ. ನಂಗೂ ಹಂಗ ಇಷ್ಟ ಆಗುತ್ತೆ ತುಂಬಾ. ಸ್ವಲ್ಪ ಆಲೂಗಡ್ಡೆ ಬಿಟ್ಟೆ, ಆಲೂಗಡ್ಡೆ ಬಿಡೋದು ಜಾಸ್ತಿ ನಾನು. ಹೌದಾ? ಜಾಸ್ತಿ ಕ್ಯಾರೆಟ್ ಹಾಕೋಬಹುದು, ಬೇಕಂದ್ರೆ ಹಾಕೋಬಹುದು. ಕ್ಯಾರೆಟ್, ಬೇಯಿಸಿದ ಬಟಾಣಿ ಅಲ್ವಾ? ಅಲ್ಲ, ಅದು ಬೇಯಿಸಿದ ಬಟಾಣಿ ಎಲ್ಲ ಹಾಕಿದ್ರೆ ಇದನ್ನ ನಾವು ಉಂಡೆ ಮಾಡಾಕಲ್ಲ. ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಉಂಡೆ ಮಾಡ್ತಾರೆ ಹುಡಿಯಾಗಿ ಹಾಕೋದ್ರಿಂದ ಬಟಾಣಿ ಗಿಟಾಣಿ ಬಿದ್ದು. ಹೌದು ಕರೆಕ್ಟ್. ಅದರಿಂದ ನಾನು ಅವಾಗಾರ ಕ್ಯಾರೆಟ್ ತುರ್ದು ಹಾಕ್ತೀನಿ, ಇಲ್ಲ ಅಂತಲ್ಲ. ಇದು 3ನೇ ಯಾವಾಗ್ಲೂ ಹಾಕ್ತೀನಿ. ಇದು ಸಾಕು ಅಂತೀರ? ಇದು ಸಾಕು ನೋಡಿ. ಕರೆಕ್ಟ್. ಇಲ್ಲ, ನೀವ್ ಹೇಳಿದ್ ನಾನು ಕೇಳ್ತೀನಿ ಬಿಡಿ. ನಾನು ಯಾಕಂದ್ರೆ ಉಂಡೆ ಕೇಳಿದ್ರು ಡ್ರೈ ಫ್ರೂಟ್ಸ್ ಬೇಡ ಅಂತ. ನಾನು ಸ್ವೀಟ್ ಅಲ್ವಾ, ಡ್ರೈ ಫ್ರೂಟ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೆ. ಬಟ್ ಉಂಡೆ ತಿಂದ್ಮೇಲೆ ಅನಿಸ್ತು ಡ್ರೈ ಫ್ರೂಟ್ಸ್ ಬೇಕಾಗಿಲ್ಲ ಅದಕ್ಕೆ. ಬೇಡ. ಗೋಬಿ ಎಷ್ಟು ದೊಡ್ಡದಾಗೆ ಇರ್ಬೇಕಾ? ಅಲ್ಲ, ಇದು ದೊಡ್ಡದಾಗಿ ಮಾಡಿದೀನಿ. ಬಾಯಿಗೆ ಸಿಗ್ಬೇಕಲ್ವಾ? ಹೌದು. ನೋಡಿ ಸ್ವಲ್ಪನ ಮಿಕ್ಸ್ ಮಾಡ್ಕೊಂಡೆ ಹಿಂಗೆ ಬೈಟ್ ಸೈಜ್ ತರ. ಒಂದ್ ಸ್ವಲ್ಪನೇ ಉಂಡೆ ಕಟ್ಟಿದ್ವಲ್ಲ, ಹಂಗೇನೆ ಸ್ವಲ್ಪನೇ ಮಾಡ್ದೆ. ಇವಾಗ 1 ಸ್ಪೂನ್ ಮೊಸರು ಹಾಕೋತೀನಿ. ಓಕೆ, ಬೈಂಡಿಂಗ್ಗೆ. ಹುಳಿ ಮೊಸರು ಇದ್ದಷ್ಟು ರುಚಿ ಜಾಸ್ತಿ. ಇದೇನ್ ಹುಳಿ ಇದೆಯೋ ಇಲ್ವೋ ಗೊತ್ತಿಲ್ಲ ನಂಗೆ. ನಾನು ಬೆಳಗಿನ ತೆಗೆದು ಆಚೆನೆ ಇಟ್ಟಿದ್ದೆ. ಬಟ್ ಅದೊಂದು ಟಿಪ್ ನಿಮ್ಗೆ, ಹುಳಿ ಇದ್ರೆ ಮೊಸರು ಚೆನ್ನಾಗಿರುತ್ತೆ. ಇದು ತುಂಬಾ ನೀರಾಗಿ ಅಥವಾ ಇದಾಗಿ ಕಲ್ಸ್ಕೋಬಾರ್ದು. ಹೌದಾ? ಇದು ಪಕೋಡ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಶೇಪ್ಲೆಸ್ ಆಗಿ ಮಾಡ್ತಾರೆ ನೋಡಿ, ಈರುಳ್ಳಿ ಪಕೋಡ ಆ ತರನೇ ಬರುತ್ತೆ. ಅದ್ ಹಾಕೋದ್ರಲ್ಲೇ ಇರೋದು. ಉಂಡೆ ಕಟ್ಟಿ ಹಾಕ್ಬಿಡ್ಬಾರ್ದು ಇದನ್ನ. ಓಕೆ, ಒಂಥರ ಬಿಡಿಯಾಗಿ ನೋಡಿ. ನೀವು ಮ್ಯೂಸಿಕ್ ಕಾನ್ಸರ್ಟ್ಸ್ ಗೆ ಹೋಗ್ತೀನಿ ಅಂತ ಇದ್ರಿ? ಹೋಗ್ತೀನಿ. ನನಗೇನ್ ತುಂಬಾ ಮ್ಯೂಸಿಕ್ ಗೊತ್ತೋಗಿತ್ತು ಆ ತರ ಏನಿಲ್ಲ. ಅವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದು. ಅದೇ ಇವ್ರು ನಮ್ಮ ಹಸ್ಬೆಂಡ್ ಅಕ್ಕನ ಮಗ ಇದ್ದಾನೆ, ಅವ್ನು ತುಂಬಾ ಸಂಗೀತದ ಇದ್ರಲ್ಲೆಲ್ಲ ತುಂಬಾ ಓಡಾಡ್ತಾನೆ. ಅವ್ರದೇ ಒಂದು ಭಾರತೀಯ ಸಮಗಾನ ಸಭಾ ಅಂತ ಒಂದು ಮ್ಯೂಸಿಕ್. ಅವನು ಅದೇ ಮಕ್ಳಿಬ್ರು ಬೇರೆ ಬೇರೆ ಊರಿಗೆ ಓದಕ್ ಹೋದಾಗ ನನ್ ಮಗಳು ಬಂದ್ ನೆಕ್ಸ್ಟ್ ಇಯರ್ ನನ್ ಮಗನು ಗೋವಾಗ್ ಹೊಟ್ಟೋದ, ಬಿಟ್ಸ್ ಪಿಲಾನಿಲ್ ಹೋದೆ. ಅವಾಗಿಂದ ಬನ್ರಿ ಕೇಳಿಸ್ಕೊಳ್ಳಿ ಅಂತ ಅವ್ನ್ ಪಾಪ ಹಚ್ಚಿದ್ದು. ಅದು ನಂಗೆ ತುಂಬಾ ಇಂಟ್ರೆಸ್ಟ್ ಆಗೋಯ್ತು. ಅದ್ ಕೇಳ್ತಾ ಸ್ವಲ್ಪ ಗೂಗಲ್ ಸರ್ಚ್ ಮಾಡ್ಕೊಂಡು ನೋಡ್ಕೊಂಡು ನಾವು ಸ್ಟಾರ್ಟೆಡ್ ಎಂಜಾಯಿಂಗ್ ದ ಮ್ಯೂಸಿಕ್. ವೆರಿ ನೈಸ್. ಅದೊಂಥರ ತುಂಬಾ ಸೂದಿಂಗ್ ಆಗಿರುತ್ತೆ. ಆಮೇಲೆ ಟೈಮ್ ಪಾಸ್ ಮಾಡಕ್ಕೂ ಒಂದು ಹೆಲ್ದಿ ಹಾಬಿ. ಹೌದು. ಸೊ ಎಲ್ಲಾರು ಆದ್ರೆ ಹೋಗ್ತೀವಿ, ಸ್ವಲ್ಪ ಹೋಗ್ತೀವಿ. ಇದಕ್ಕೆ ಗಾಯನ ಸಮಾಜದಲ್ಲಿ ಹೋಗ್ತೀವಿ. ಈ 4th ಹೈಸ್ಕೂಲ್ ಅಲ್ಲಿ ಅವಾಗೆಲ್ಲ ನಾವು 1 ಮಂತ್ ಫುಲ್ ಪಾಸ್ ತಗೊಂಡ್ಬಿಡ್ತೀವಿ. ಹೌದಾ? ಹೆಚ್ಚು ಕಮ್ಮಿ 1 ತಿಂಗಳು ಫುಲ್ ಎಂಗೇಜ್ ಆಗಿರ್ತೀವಿ ರಾಮನವಮಿ ಟೈಮಲ್ಲಿ. ಈಗ ಮೊನ್ನೆನೂ ಅವ್ರದ್ದು ನಮ್ಮ ಸಮಗಾನ ಸಭಾ 4 ದಿನ ಮ್ಯೂಸಿಕ್ ಫೆಸ್ಟಿವಲ್ ನಡೀತು, ಹೋಗ್ಬಿಟ್ಟು ಬಂದ್ವಿ.
ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದೆ ಅಂತ ಹೇಳಿದ್ರಿ ಅಲ್ವಾ ನೀವು? ನನ್ ವಾಯ್ಸೇ ಚೆನ್ನಾಗಿಲ್ಲ, ಏನ್ ಕಲ್ತಿದೀನಿ ಇಲ್ಲ ನಾವು ಅನ್ಕೊಳ್ಳೋದಲ್ವಾ ಅದು. ಗೊತ್ತಿದೆ, ಸ್ವಲ್ಪ ಸಂಗೀತದ ಬಗ್ಗೆ ಗೊತ್ತಿದೆ. ಈ ಗೂಗಲ್ ಎಲ್ಲ ಕಲ್ಸುತ್ತಲ್ಲಪ್ಪ, ಹೆಂಗೆ ಫುಲ್ ಅಪ್ಡೇಟೆಡ್ ಮಕ್ಳಿಗೋಸ್ಕರ ಮಕ್ಳಿಂದಾನು ನೀವು ಅಪ್ಡೇಟೆಡ್ ಆಗಿರ್ತೀರಿ ಅಲ್ವಾ? ಹೌದು, ಕರೆಕ್ಟ್. ಮಕ್ಳಿಗೋಸ್ಕರ ಡೈಲಿ ವಿಡಿಯೋ ಕಾಲ್ ಇರುತ್ತಾ? ಹೆಚ್ಚು ಕಮ್ಮಿ ಅವ್ರಗಳು ಮಾಡಿದ್ರು ನಾ ಬಿಡ್ಬೇಕಲ್ಲ. ನೈಸ್. ಚೆನ್ನಾಗಿದೆ. ಒಂದು ಸ್ಪೂನ್ ಮೊಸರುಗೆನೆ ಚೆನ್ನಾಗಿ ಮೊಸರು ಜಾಸ್ತಿ ಹಾಕ್ಬಾರ್ದು. ನೋಡಿ ಇದನ್ನ ಒಂಚೂರು ಹಿಂಗ್ ಅನ್ಕೋಬೇಕಷ್ಟೇನೆ, ಹಿಂಗೆ ರೂಢಿಯಾಗಿ ಹಾಕ್ಬೇಕು. ಓಕೆ. ಅದಕ್ಕೇನೆ ಕಾಲಿಫ್ಲವರ್ ದಪ್ಪಕ್ಕೆ ಮಾಡ್ಕೊಳ್ಳೋದು. ಸಿಗತ್ತೆ ನಿಮ್ಗೆ, ಸ್ವಲ್ಪ ಮಂಚೂರಿ ತಿಂದಂಗೆ ಆಗುತ್ತೆ. ಅಂದ್ರೆ ನೋಡಿ, ನೀವು ಮಂಚೂರಿ ಬೇಡ ಅಂತ ಒಂದು ಆಲ್ಟರ್ನೇಟ್ ನಿಮಗೋಸ್ಕರ ಕಂಡಿರಲ್ಲ. ಈ ಕಾಲಿಫ್ಲವರ್ನ ಇದೊಂದೇ ಫಾರ್ಮಲ್ ನಾ ತಿನ್ನೋದು. ಹೌದು, ಅಂದ್ರೆ ಬೇರೆ ಏನು ತಿನ್ನು? ಪರಾಟ ಗಿರಾಟ ಮಾಡಲ್ಲ ನೀವು? ಗೋಬಿ ಮಾಡಲ್ಲ, ಸ್ವಲ್ಪ ಮೇಥಿದೆ ಜಾಸ್ತಿ ಗೋಬಿಲ್ ಮಾಡಲ್ಲ. ಆಮೇಲೆ ಇದು ಗೋಬಿ ಮಂಚೂರಿ ಏನ್ ಜಾಸ್ತಿ ತಿನ್ನಲ್ಲ. ಏನಾರೋ ಇವ್ರು ತಿನ್ಬೇಕು ಅಂತ ಹೋಟ್ಲಿಗೆ ಹೋದಾಗ ತಿಂದ್ರೆ ಒಂದ್ ತಟ್ಟೆ ಅವ್ರಿಗೆ ಜಾಸ್ತಿ ಆಗುತ್ತಲ್ಲ, ತಿನ್ನೋದಷ್ಟೇ. ಸೊ ಅಲ್ಲಿ ಶೇರಿಂಗ್, ಹೆಲ್ಪಿಂಗ್ ಹ್ಯಾಂಡ್. ಅದು ಬೈಕೊಂಡೇ ತಿಂತೀನಿ. ನಂಗೆ ಇದೊಂದೇ ಪಾರಮಲ್ಲಿ ಗೋಬಿ ಯಾವ ತರಕಾರಿಲೂ ಅಷ್ಟು ಇಷ್ಟ ಆಗಲ್ಲ. ವೆಜಿಟೇಬಲ್ಸ್ ಇದಕ್ಕೆ ಪಲಾವ್ ಗಿಲಾವ್ ಹಾಕ್ತೀರಿ, ಇಲ್ಲ ಅಂತಲ್ಲ, ಬಟ್ ನಿಮಗೆ ಅಷ್ಟು ಇಷ್ಟ ಆಗಲ್ಲ. ಒಳ್ಳೆ ಕಲರ್ ಬರ್ತಾ ಇದೆ ಅಲ್ಲ? ಹೌದು, ಚೆನ್ನಾಗಿ ಕೆಂಪಗಾದ್ರೆ ಕ್ರಿಸ್ಪ್ ಆಗಿರುತ್ತೆ. ಬಾಯಲ್ಲಿ ನೀರು ಬರ್ತಿದೆ ಆಕ್ಚುಲಿ, ನನಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನನ್ನದು ಹಿಟ್ ಫಾರ್ಮ್ ಅಲ್ಲಿ, ಅಂದ್ರೆ ಹಿಟ್ ಫಾರ್ಮ್ ಅಂದ್ರೆ ಇಲ್ಲಿರೋದಕ್ಕೂ ಬಾಂಡ್ಲೆಗ್ ಬಿದ್ಮೇಲೆ ತಗೊಂಡಿರೋ ರೂಪಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆ ರೂಪ ಈ ರೂಪಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ. ಇದು ಯಾರಿಗೆ ಇಷ್ಟ ನಿಮ್ಮ ಮನೆಯಲ್ಲಿ? ಫಸ್ಟ್ ನಂಗೆ ಇಷ್ಟ, ನಿಮ್ಗೆ ಎಲ್ಲರೂ ತಿಂತಾರೆ. ಯಾಕಂದ್ರೆ ನೀವು ಗೋಬಿ ಬಿಟ್ಟಿನಿ ಇದ್ರೊಂದು ಬಿಟ್ಟಿನಿ ಯಾವ್ದು ತಿನ್ನಲ್ಲ ಅಂದ್ರೆ, ಅದರಿಂದ ನನ್ಗಿಷ್ಟ, ಎಲ್ಲಾರ್ಗು ಇಷ್ಟ ಇದು. ನೈಸ್. ನೋಡಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದ್ರ ಜೊತೆ ಏನಾದ್ರು ಕಾಂಬಿನೇಷನ್ ಅಥವಾ ಹಂಗೇನೆ ಚೆನ್ನಾಗಿರುತ್ತೆ? ನಾನು ಹಂಗೆ ತಿಂತೀನಿ, ಸಾಸ್ ಹಾಕೊಂಡು ತಿಂದ್ರು ಚೆನ್ನಾಗಿ. ಬೇಡ ಬೇಡ ಬಿಡಿ, ನನ್ಗೇನು, ನಂಗೂ ದೂರನೇ. ನನ್ಗೂ ಸಾಸ್ ಬೇಕಾದ್ರೆ ಇನ್ನು ಉಪ್ಪಿನಕಾಯಿ ರಸ ಹಾಕೊಂಡು ತಿಂತೀವಿ. ಸೂಪರ್. ನಮ್ಮ ಅಕ್ಕಂದ್ರೆ ಬಂದ್ಬಿಟ್ರಂತೂ ಏನಾದ್ರು ಬೋಂಡ ಮಾಡಿದ್ರೆ ಈ ಹಾಗಲಕಾಯಿ ಗೊಜ್ಜೋ ಎಳ್ಳೆಕಾಯಿ ಗೊಜ್ಜೋ ಇದ್ರೆ ಖುಷಿ ಅವ್ರಿಗೆ. ಅದು ಉಪ್ಪಿನಕಾಯಿ ರಸ ಇದು ಸೂಪರ್ ಐಡಿಯಾ ಆಕ್ಚುಲಿ. ಥಾಟ್ ಕೂಡ ತಲೆಯಲ್ಲಿ ಕ್ರಾಸ್ ಆಗಿರ್ಲಿಲ್ಲ. ವೆರಿ ನೈಸ್. ಅದು ಉಪ್ಪು ಹುಳಿ ಖಾರವಾಗಿರುತ್ತೆ. ಹೌದು ಹೌದು ಹೌದು. ನಾ ಸ್ವಲ್ಪ ಹೇಳದ್ನಲ್ಲ, ಈಚೆ ಕಡೆ ತಿನ್ನೋದು ಬಹಳ ಕಡಿಮೆ. ಸೊ ನಾವು ನಮ್ಮನೇಲಿ ಇರೋದ್ರಲ್ಲಿ ಏನೇನು ಆಲ್ಟರ್ನೇಟ್ ಅದಕ್ಕೆ ಅಲ್ಲ, ನಾನು ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲ ಹೊತ್ಕೊಂಡು ಹೋಗ್ತೀನಿ ಯಾವ್ದಾರ ಊರಿಗೆ ಹೋದ್ರೆ. ಹೌದಾ? ಏನ್ ಸಿಗದೆ ಆದ್ರೂ ಒಂದ್ ರೋಟಿ ಸಿಗುತ್ತೆ. ಕರೆಕ್ಟ್. ರೋಟಿ ಮೊಸರನ್ನ ಸಾಕು. ಮೊಸರನ್ನ ಚಟ್ನಿ ಪುಡಿಗಿಂತ ಬೇಕಾದ್ರೆ ಆಮೇಲೆ ಉಪ್ಪಿನಕಾಯಿಗಳು ಇಷ್ಟ. ಏನೇನಾದ್ರೂ ಚಟ್ನಿ ಪುಡಿ ಅನ್ನಾನು ನಡೆಯುತ್ತೆ. ಪುಡಿ ಅವೆಲ್ಲ ಇನ್ನೂ ತುಂಬಾ ಇಷ್ಟ. ಮೆಣಸಿನ ಪುಡಿಯನ್ನ ಟ್ರೈ ಮಾಡಿದ್ರೆ ನೀವು? ಅದೇ ರೀ, ನಾನ್ ಮಾಡಿಲ್ಲ. ಈಗ ಯಾರೋ ಮೊನ್ನೆ ಹೇಳ್ತಿದ್ರು, ಇನ್ಮೇಲೆ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಮೆಣಸಿನ ಪುಡಿಯನ್ನ. ಮೆಣಸಿನ ಪುಡಿಯನ್ನ ಅಂದ್ರೆ ಆಕ್ಚುಲಿ ಕೆಲವರು ಸಾರಿನ ಪುಡಿ ಕಲಿಸ್ತಾರೆ, ಕೆಲವರು ಅಚ್ಕಾರದ ಪುಡಿ ಕಲ್ಸೋದ್ ನೋಡಿದೀನಿ. ಅಚ್ಕಾರದ ಪುಡಿ ಕಲ್ಸೋದ್ ನೋಡಿದೀನಿ ನಾನು. ಬಟ್ ನಾವು ನಮ್ಮನೇಲಿ ಹುಳಿ ಪುಡಿ ಅಂತ ಏನ್ ಮಾಡ್ತೀವಿ, ಹುಳಿ ಪುಡಿ. ಹುಳಿ ಪುಡಿನಲ್ಲಿ ಮೆಣಸಿನ ಪುಡಿ. ಅದೇ ಅಂದ್ರೆ ಸಾರಿನ ಪುಡಿಗೆ ಮೆಣಸಿನ ಪುಡಿ ಅಂತೀವಿ ನಾವು. ಹೌದಾ? ಇಲ್ಲ, ನಮ್ಮನೇಲಿ ಹುಳಿ ಪುಡಿ ಮೆಣಸಿನ ಪುಡಿ ಅಂತೀವಿ. ಹೌದಾ? ಸೊ ಅದಕ್ಕೆ ಹುಳಿ ಪುಡಿ ಅಂದಿದ್ದ ಸಪರೇಟ್ ಆಗಿ. ಹುಳಿ ಪುಡಿ ಮೆಣಸಿನ ಪುಡಿ ಅಂದ್ಬಿಡ್ತೀವಿ ನಾವು. ಸೊ ಅದಕ್ಕೆ ಚೂರು ಎಣ್ಣೆ ಎಣ್ಣೆ ಹಾಕಿ ಬಿಸಿ ಅನ್ನಕ್ಕೆ ಎಣ್ಣೆ ಹಾಕೊಂಡು ಒಂಚೂರು ಉಪ್ಪು ಹಾಕೊಂಡು, ನ್ಯಾಚುರಲ್ ಇದು ಉಪ್ಪು ಇರಲ್ಲ, ಸೊ ಉಪ್ಪು ಹಾಕಿ, ನಿಮಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಕಾಯಿ ತುರಿ, ನಿಂಬೆ ಹಣ್ಣು, ಹಸಿ ಈರುಳ್ಳಿ ನೋಡಿ ನೋಡೋಣ. ಏನೂ ಬೇಡ, ಬರೀ ಬಿಸಿ ಅನ್ನಕ್ಕೆ ಎಣ್ಣೆ ಹಾಕೊಂಡು ಎಣ್ಣೆ ಇದು ನಾವು ಅಷ್ಟೇ ಸಾಕು. ಆಕ್ಚುಲಿ ಕೆಲವೊಂದಕ್ಕೆಲ್ಲ ತುಪ್ಪ ಇದ್ರೆ ಚೆನ್ನಾಗಿರುತ್ತೆ ಅಂತಾರೆ, ಬಟ್ ಇದು ತುಪ್ಪ ಇಲ್ಲ ನೋಡ್ರಿ, ಚೇಂಜ್ ಆಗುತ್ತೆ. ಮೆಣಸಿಟ್ಟು ಮತ್ತೆ ನಿಂಬೆಕಾಯಿ ಉಪ್ಪಿನಕಾಯಿಗೆ ಮಾತ್ರ ತುಪ್ಪ ಹಾಕೊಂಡ್ರೆ ಮಿಕ್ಕಿದೆಲ್ಲ ಎಣ್ಣೆ. ಈಗೇನ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಎಲ್ಲ ಸಿಗುತ್ತಲ್ಲ, ಸೊ ಎಣ್ಣೆ ಅದನ್ನ ಯೂಸ್ ಮಾಡ್ಬೋದು ನೀವು. ತಿನ್ನದೇ ಉಂಡ ಮೇಲೆ 1 ಸ್ಪೂನ್ 2 ಸ್ಪೂನ್ ಕರೆಕ್ಟ್ ಆಗಿ ಹೌದಲ್ವಾ? ವೆರಿ ನೈಸ್. ಆಯ್ತಲ್ಲ, ಚೆನ್ನಾಗಿ ಕಲರ್ ಬಂತಿದ್ದು. ಎಷ್ಟು ಕಲರ್ ಬರುತ್ತೋ ಅಷ್ಟು ಕ್ರಿಸ್ಪ್ ಆಗಿರುತ್ತೆ, ಬಟ್ ಸೀದೆ ಇದ್ದಂಗೆ ನೋಡ್ಕೋಬೇಕು. ಹಾ, ಕರೆಕ್ಟ್. ಸೀದ್ ಬಿಟ್ರೆ ಕಹಿ. ಕಲರ್ ಬರ್ಲಿ ಅಂತ ಹಾಕೊಳ್ಳಿ.
ಈ ಕಲರ್ ಬಂದ್ರೆ ಹ್ಮ್ ಬೆಳ್ಳಗಿರೋದನ್ನ ಹಾಕಿದ್ವಿ, ಇದು ಒಳ್ಳೆ ಕಲರ್ ಬಂದ್ರೆ ಒಂಥರ ಇದು ಡ್ರೈ ಗೋಬಿ ತರ ಕಾಣಿಸ್ತಾ ಇದೆ ಇವಾಗ ನೋಡಕ್ಕಲ್ಲ. ಅಲ್ಲ, ಸ್ವಲ್ಪ ಡ್ರೈ ಗೋಬಿ ಟೇಸ್ಟೇ ಇರುತ್ತೆ ಇರ್ಬೋದು. ವೆರಿ ನೈಸ್. ಓಕೆ, ಈಗ ಕರ್ಡ್ ಗೋಬಿ ಫ್ರೈ ರೆಡಿ ಇದೆ ಅಂಡ್ ನಮ್ಮ ಬಾಲು ಅವರನ್ನು ಟೇಸ್ಟಿಂಗ್ ರೆಡಿ ಇದ್ದಾರೆ. ನಂಗೆ ಆಕ್ಚುಲಿ ಖುಷಿ ಆಯ್ತು ಸರ್, ಲಾಸ್ಟ್ ಟೈಮ್ ನೀವು ಟೇಸ್ಟ್ ಮಾಡಿದ ವಿಧಾನ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಹಾಗಾಗಿ ಆನ್ ಡಿಮ್ಯಾಂಡ್, ನನ್ನ ಡಿಮ್ಯಾಂಡ್ ಮೇಲೆ ಮತ್ತೆ ನಾನು ಇವ್ರಿಗೆ ಫೋನ್ ಮಾಡಿ ನಿಮಗೆ ಫೋನ್ ಮಾಡು ಅಂತ ಹೇಳಿದೆ. ಇದು ನಿಮಗೆ ಗೋಬಿ ಮಂಚೂರಿ ತುಂಬಾ ಇಷ್ಟ ಅಂತ ಗೊತ್ತಾಯ್ತು ನನಗೆ, ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ರು ಇವರು. ಯಾಕಂದ್ರೆ ನೀವೇನಾದ್ರೂ ಹೊರಗಡೆ ಆರ್ಡರ್ ಮಾಡಿದ್ರೆ ಇವ್ರು ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳಿದ್ರು. ಸೊ ಗೋಬಿ ಮಂಚೂರಿಗೆ ಎಷ್ಟು ಹತ್ರವಾಗಿದೆ ಅಂತ ನೀವು ಇವಾಗ ಟೇಸ್ಟ್ ಮಾಡಿ ಹೇಳ್ಬೇಕು. ಇದು ವೀಣಾದು ಸ್ವಂತ ಆವಿಷ್ಕಾರ, ಇದು ಹೌದು. ಡಿಸ್ಕವರಿ. ಏನಾಗ್ತಾಯಿತ್ತು ಅಂದ್ರೆ ಹೋಟೆಲ್ಗೆ ಹೋದಾಗ ನಮ್ಗೆ ಒಂಥರ ಅಳುಕು ತುಂಬಾ ಭಾವನೆ ಬರ್ತಾ ಇತ್ತು. ಅವಳು ನಾವು ಈ ತರದ್ ಏನು ಆರ್ಡರ್ ಮಾಡೋದು ತಿಂತಾ ಇರ್ಲಿಲ್ಲ. ಹಾಗಾಗಿ ಹೀಗೆ ಇದ್ ಮಾಡಿ ಒಂದ್ ದಿವಸ ಗೋಬಿದು ಬೋಂಡ ಅದು ಇದು ಟ್ರೈ ಮಾಡಿ ಅವಳ ಸ್ವಂತ ಇದ್ ಮಾಡಿ. ವೆರಿ ನೈಸ್. ಇದು ಒಂಥರ ಹೆಲ್ತ್ಗೂ ಒಳ್ಳೇದು ಅಂತ ಅನ್ಕೊಂಡಿದೀನಿ. ಸೊ ಈಗ ನೀವು ಗೋಬಿ ಮಂಚೂರಿ ತಿನ್ನೋದು ಕಡಿಮೆ ಮಾಡಿದೀರಾ? ಗೋಬಿ ಮಂಚೂರಿ ಆಲ್ಮೋಸ್ಟ್ ಇಲ್ಲ, ಯಾಕಂದ್ರೆ ನನ್ ಮಗನೂ ಇಲ್ಲ, ಯಾರು ಕಂಪನಿಗೆ ಇಲ್ಲ, ಅವಳಿಗಂತೂ ಇಷ್ಟನೇ ಇಲ್ಲ. ಹಾಗಾಗಿ ಟೋಟಲ್ ಬಂದದ್ದು. ವೆರಿ ನೈಸ್. ಸೊ ಮಿಸ್ ಮಾಡ್ಕೋಬೇಡಿ ಸರ್, ಇವತ್ತು ನೋಡಿ ನಿಮ್ಗೋಸ್ಕರ ಇಲ್ಲಿದೆ. ತಗೊಳ್ಳಿ, ನಾನು ಒಂದ್ ಬೈಟ್ ತಗೊಳ್ತೀನಿ, ನೀವೊಂದು ತಗೊಳ್ಳಿ ಮೇಡಮ್. ನೋಡಕ್ಕಂತೂ ಸೂಪರ್ ಆಗಿ ಕಾಣಿಸ್ತಿದೆ ಅಂಡ್ ಸೂಪರ್ ಕ್ರಿಸ್ಪಿ ಆಗಿದೆ ನೋಡಿ. ಏನಂತೆ ಗೊತ್ತಾ, ಊಟ ಯಾವಾಗ್ಲೂ ಫಸ್ಟ್ ಮೂಗಿಗೆ ಘಮಾತ್ ಆಗ್ಬೇಕು, ಅವಾಗ ನಮಗೆ ಖುಷಿ ಕೊಡ್ಬೇಕು ಸೆನ್ಸಸ್ಗೆ. ಅಂಡ್ ನೋಟ, ಪ್ರೆಸೆಂಟೇಶನ್ ನೋಡಕ್ಕೆ ತುಂಬಾ ಚೆನ್ನಾಗಿರ್ಬೇಕು. ಎತ್ಕೊಂಡ್ಮೇಲೆ ಅನುಭವ ಕೈಗೆ, ಆಮೇಲೆ ಬಾಯಿಗೆ ಹೋದ್ಮೇಲೆ ನಾಲಿಗೆ, ಆಮೇಲೆ ಹೊಟ್ಟೆಗೆ. ಸೊ ಇವಾಗ ಮೂಗು ಸುವಾಸನೆ ಅಂತೂ ಆಯ್ತು, ಘಮ ಬಂತು, ಸೂಪರ್ ಆಗಿತ್ತು. ಸೊ ನೋಟಕ್ಕೆ ಸಕರಾಗಿದೆ, ಕೈಗೆ ಎತ್ಕೊಂಡ್ಮೇಲೆ ಟೆಕ್ಸ್ಚರು ಚೆನ್ನಾಗಿದೆ. ಈಗ ತಿಂದು ನೋಡೋಣ. ಶಬ್ದನೇ ಬಂತು. ಆ ಶಬ್ದ ಮೈಕಲ್ ಕ್ಯಾಚ್ ಆಗ್ಲಿ ಅಂತ ಸ್ವಲ್ಪ ಎವಿಡೆಂಟ್ ಆಗ. ಓ, ನಿಮ್ ಸೌಂಡು ಕೇಳಿಸ್ತಿದೆ ಸರ್ ನನಗೆ. ಗುಡ್. 3 ಜನ ಕರಂ ಅಂತ ತಿಂತಾ ಇದೀವಿ. ಸೂಪರ್ ಆಗ. ವೆರಿ ನೈಸ್. ನೀವು ಹೇಳ್ದಂಗೆ ಡ್ರೈ ಗೋಬಿ, ಈ ಗೋಬಿ ಮಂಚೂರಿಗೆ ಮುಂಚೆ ಸಾಸ್ ಎಲ್ಲ ಹಾಕಿ ಮಾಡಕ್ ಮುಂಚೆ ಇಟ್ಟಿರ್ತಾರಲ್ಲ, ಪಕ್ಕ ಅದೇ, ಬಟ್ ಹೆಲ್ದಿಯರ್ ವರ್ಷನ್, ವಿತೌಟ್ ಫುಡ್ ಕಲರ್, ವಿತೌಟ್ ಕಾರ್ನ್ ಫ್ಲೋರ್, ವಿತೌಟ್ ಅಜಿನೋಮೋಟೊ ಟೇಸ್ಟ್. ಮತ್ತೆ ಅದಕ್ಕೆ ನೀವು ಬರೀ ಉಪ್ಪು ಖಾರ ಹಾಕಿರ್ತಾರೆ, ಇನ್ನೇನು ಹಾಕಿರಲ್ಲ. ಇದ್ರಲ್ಲಿ ಜೊತೆಲಿ ಈರುಳ್ಳಿ ಇದೆ, ಬಾಯಿಗೆ ಸಿಗತ್ತೆ, ಆಲೂಗಡ್ಡೆ ಇದೆ, ಆಮೇಲೆ ಮೊಸರುದು ಹುಳಿ ಇರುತ್ತೆ. ಕರೆಕ್ಟ್, ಹುಳಿ ಇರುತ್ತೆ. ಸೊ ನೀವು ಒಂದ್ ಸ್ವಲ್ಪ ಸಾಸ್ ಇಷ್ಟಪಡೋರು ಸಾಸ್ ಹಾಕೊಂಡು, ಏನ್ ಬೇಕಾಗಲ್ಲ ಮೇಡಮ್, ಇದೇ ಉಪಕಾರವಾಗಿ ಚೆನ್ನಾಗಿದೆ. ಬೇಕು, ಟೈಮ್ ಇತ್ತು, ಪೇಷನ್ಸ್ ಇತ್ತು ಅಂದ್ರೆ ಸಣ್ಣಗೆ ಈರುಳ್ಳಿ ಮತ್ತೆ ಟೊಮೆಟೊನ ಬಾಡಿಸ್ಬಿಟ್ಟು ಅದ್ರ ಜೊತೆಗೆ ಇದನ್ನ ಏನು ಅಂದ್ರೆ ಏನಾದ್ರು ಆ ತರ ನೀರಿನ ಅಂಶ ಹಾಕಿದ್ರೆ ಕ್ರಿಸ್ಪಿನೆಸ್. ಹೌದು, ದಟ್ ಬಿಕಮ್ಸ್ ಎ ನಾರ್ಮಲ್ ಗೋಬಿ ಮಂಚೂರಿ. ಕರೆಕ್ಟ್. ಅದು ನೀವು ಇದನ್ನ ತಿನ್ನಕ್ಕಾಗಲ್ಲ. ಬೇಕಾದ್ರೆ ಈರುಳ್ಳಿನ ಫ್ರೈ ಮಾಡ್ಕೊಂಡು ಉದುರಿಸ್ಕೋಬಹುದು. ಇದ್ರೊಳಗೂ ಈರುಳ್ಳಿ ಇದೆ, ಬೇಕು ಅಂದ್ರೆ ಉದುರಿಸ್ಕೊಂಡು ಸಾಸ್ ಹಾಕೊಂಡು ತಿಂದ್ರೆ ಸ್ವಲ್ಪ. ನೀವು ಇವ್ರು ಹೇಳ್ದಾಗೆ ಈರುಳ್ಳಿ ಟೊಮೆಟೊ ಅಂದ್ರೆ ಗೋಬಿ ಮಂಚೂರಿಗೆ ಹತ್ರವಾಗಿ ಮಾಡ್ಬೇಕು ಅಂದ್ರೆ ಅದನ್ನ ಮಾಡ್ಕೋಬಹುದು. ಬಟ್ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಕ್ಲೋಸ್ ಟು ಮಂಚೂರಿ. ಇವಾಗ ನೀವು ಆಕ್ಚುಲಿ ಗೋಬಿ ಮಂಚೂರಿ ತಿನ್ನಕ್ ಹೋದ್ರೆ, ನನ್ ಮಗ ಅಂತ ಎಸ್ಪೆಷಲಿ ಅಂಡ್ ಬೇರೆ ಮಕ್ಕಳನ್ನು ನೋಡಿದೀನಿ ನಾನು, ಡ್ರೈ ಗೋಬಿ ಅಂಡ್ ಆಲ್ಸೋ ಇವಾಗ ಟ್ರೆಂಡ್ ಡ್ರೈ ಗೋಬಿನೇ ಒಂದ್ ಪ್ಲೇಟ್ ಕೊಡೋದು. ಹೌದಾ? ಯಾಕಂದ್ರೆ ಡ್ರೈ ಗೋಬಿ ಸುಮ್ನೆ ರುಚಿಗೆ ತಗೊಂಡ್ ಅವ್ರಿಗೂ ಅರ್ಥ ಆಗಿದೆ ಅನ್ಸುತ್ತೆ, ಯಾಕೋ ಡ್ರೈ ಗೋಬಿ ಜಾಸ್ತಿ ಹೋಗ್ತಾ ಇದೆ ಅಂತ ಡ್ರೈ ಗೋಬಿನೇ ಸೇಲ್ಗೆ ಇಟ್ಬಿಟ್ಟಿದ್ದಾರೆ ಇವಾಗ. ಸರ್, ನೀವು ಹೇಳಿಲ್ಲ ನನ್ಗೆ ಹೇಗಿತ್ತು ಅಂತ. ನಿಜ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೇಗೆ ಇಷ್ಟ ಆಯ್ತು ಅಂತ ನಂಗೆ ಗೊತ್ತಾಗ್ಲಿಲ್ಲ, ನೀವ್ ಹೇಳ್ಬೇಕು. ನಾವಾದ್ರೆ ರೆಗ್ಯುಲರ್ ಆಗಿ ತಿಂತಾ ಇರ್ತೀವಿ, ಯಾವಾಗ್ಲೂ ಮಾಡ್ತಾ ಇರ್ತಾರೆ ಯಾವಾಗ ಒಂದ್ಸರಿ. ಇದು ಒಳ್ಳೆ ಹಿಂಟ್ ಕೊಡ್ಬೇಕಂದ್ರೆ ಇದು ಕೇಸರಿ ಬಾತ್ ಜೊತೆ ಸ್ವೀಟ್ ಅಂಡ್ ಇರುತ್ತೆ, ರವೆ ಕೇಸರಿ ಬಾತ್ ತುಂಬಾ ಚೆನ್ನಾಗಿದೆ. ಕೇಸರಿ ಬಾತ್ ತುಂಬಾ ಇಷ್ಟ. ಏನೋ ರಾತ್ರಿ ಒಂದ್ ಸ್ವಲ್ಪ ಸಿಗತ್ತೇನೋ ಇದು. ಇಲ್ಲಿ ನೋಡಿ ಒಳಗಿನ ರಹಸ್ಯ ಬಟ್ ಇಟ್ಸ್ ಐ ಮೀನ್ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಾಂಬಿನೇಷನ್ ಅವ್ರು ಹೇಳಿದ್ದು. ಇಟ್ಸ್ ವೆರಿ ಡಿಫ್ರೆಂಟ್ ಕಾಂಬಿನೇಷನ್ ಅನ್ಸ್ತು ನಂಗೆ, ಕೇಸರಿ ಬಾತು ವಿತ್ ದಿಸ್. ಸೊ ನೀವ್ ಹೇಳಿದಾಗ ಸ್ವೀಟ್, ಕರೆಕ್ಟ್, ಸ್ವೀಟ್ ಚೌಚಬಾತ್ ನಾವ್ ಹೆಂಗ್ ಇದ್ ಮಾಡ್ತೀವಿ. ಇನ್ನೊಂದು ಇದು ಅಂದ್ರೆ ಕ್ರೋಟನ್ಸ್ ಬದಲು ಇದನ್ನ ತಗೋಬಹುದು, ಸೂಪ್ ಜೊತೆ ಅಂಡ್ ಕಾಫಿ ಟೀ ಜೊತೆ. ಸಾಕಾಗಿದೆ. ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ನೀವು ಮಾತಾಡ್ತಾ ಇದ್ದಾಗ್ಲೂ ನಾನು ತಿಂತಾ ಇದ್ದೆ ಅಂದ್ರೆ ನನ್ಗೆ ಇದು ಎಷ್ಟು ಇಷ್ಟ ಆಗಿದೆ ಅಂತ ಮಾತಾಡ್ಲಿ, ನನ್ ಪಣ್ಣು ಅಂತ ತಿನ್ನೋ ಅಂತ ತಿಂತಾ ಇದೆ. ಸಕ್ಕತ್ತಾಗಿದೆ. ಅದ್ರಲ್ಲೂ ಟೆಕ್ಸ್ಚರ್ ವೈಸ್ ನಂಗೆ ತುಂಬಾ ಇಷ್ಟ ಆಯ್ತು ಇದು.
ತುಂಬಾ ನಾನು ಆಕ್ಚುಲಿ ನೀವು ಆಲೂಗಡ್ಡೆ ಹಾಕುವಾಗ ಅನ್ಕೊಳ್ತಾ ಇದ್ದೆ ಅದೇನೋ ಬೇರೆ ಒಂದು ಟೆಕ್ಸ್ಚರ್ ಕೊಡುತ್ತೇನೋ ಇದಕ್ಕೆ ಅಂತ, ಬಟ್ ಅನ್ನಿಸ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ಗೋಬಿನೇ ಡಾಮಿನೆಂಟ್ ಆಗಿದೆ ಇದ್ರಲ್ಲಿ. ಬೇರೆ ಯಾವ್ದು ಓವರ್ ಪವರಿಂಗ್ ಕಾಣೋದು ಗೋಬಿನೇ ಕಾಣುತ್ತೆ. ಹೌದು. ಅಂಡ್ ಬೇರೆ ಯಾವ್ದು ಇದನ್ನ ಓವರ್ ಪವರಿಂಗ್ ಆಗಿಲ್ಲ. ಅಂದ್ರೆ ಕ್ಯಾಪ್ಸಿಕಮ್ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಟೇಕ್ ಓವರ್ ಮಾಡಿಲ್ಲ, ವಿಚ್ ಇಸ್ ಅ ಗುಡ್ ಇದು. ಸೊ ಎಸ್, ಸೊ ಕರ್ಡ್ ಗೋಬಿ ಫ್ರೈ ರೆಸಿಪಿ ಎಷ್ಟು ಯುನೀಕ್ ಆಗಿತ್ತು ನೀವು ನೋಡಿದ್ರಿ ಅಲ್ವಾ. ಎಲ್ಲಾ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಸೂಪರ್ ಆಗಿ ನೀವು ಈ ತರದೊಂದು ಕರ್ಡ್ ಗೋಬಿ ಫ್ರೈನ ಮಾಡ್ಕೋಬಹುದು. ಎನಿವೇಸ್, ಇವತ್ತೊಂದು ಒಳ್ಳೆ ರೆಸಿಪಿ ಕಲ್ತಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ. ಥ್ಯಾಂಕ್ ಯು ವೀಣಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಸೂಪರ್ ಡೂಪರ್ ಆಗಿರೋ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ನಮ್ ಪ್ರಶಾಂತ್ ಅವ್ರ ಪಾಪ ಕ್ಯಾಮ್ರಾ ಹಿಂದೆ ಕಾಯ್ತಾ ಇದಾರೆ ರುಚಿ ನೋಡೋದಕ್ಕೆ. ಅಲ್ಲಿ ಕಾಯ್ತಾ ಇದಾರೆ. ಸೊ ಇನ್ನ ಹೆಚ್ಚಿಗೆ ಮಾತಾಡಲ್ಲ ನಾನು. ಇನ್ನ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಟಾಟಾ ಬೈ ಬೈ ಹೇಳ್ತಾ ಇದೀನಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಅದ ಏನು ಅಂದ್ರೆ ನೀವ್ ಈ ತರ ಮಾಡ್ತಾ ಇರೋದು ನಮ್ಮಂತ ಹೋಮ್ ಮೇಕರ್ಸ್ಗೆ, ನಾವ್ ಗೋಡೆ ಮಧ್ಯನೇ ಇರ್ತೀವಿ, ಏನು ಎಕ್ಸ್ಪೋಜರ್ ಇರಲ್ಲ. ಏನ್ ಅಡ್ಗೆ ಮಾಡ್ಕೊಂತಾಳೆ ಅವಳ ಮನೇಲಿ ಮಾಡಿ ಅಷ್ಟೇ ಅವಳದು ಅನ್ಕೋತಾರೆ. ನೀವ್ ಈ ತರ ನಮ್ಮಂತವ್ರನ್ನೇ ತುಂಬಾ ಜನ ಎಕ್ಸ್ಪೋಸ್ ಮಾಡ್ತಾ ಇದ್ದೀರಾ ನೋಡ್ತೀನಿ. ಯು ಆರ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್ and giving me this opportunity. I'm very much grateful. Thank you so much. And ಇವರು ರೇಗಿಸ್ತಾರೆ, ಸ್ಟಾರ್ ನೀನ್ ಸ್ಟಾರ್ ಅಂತ ರೇಗಿಸ್ತಾ ಇದ್ರು. ಸ್ಟಾರ್ ಜೊತೆಗೆ ನಾವು ಒಂದು ಸೂಪರ್ ಸ್ಟಾರ್ ನಾವು. ನಿಮ್ಗೆ ವ್ಯೂಸ್ ಬಂದು ಇಷ್ಟ ಆದ್ರೆ ಅದೇ ನಮ್ಗೆ ಅಡಿಗೆ ಚೆನ್ನಾಗಿದ್ಮೇಲೆ ವ್ಯೂಸ್ ಬಂದೇ ಬರುತ್ತೆ. ನಿಮ್ದು ಸೂಪರ್ ಆಗಿದೆ ಇದು. ಸೊ ಹಾಗಾಗಿ ಡೆಫಿನೆಟ್ಲಿ ಅಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡ್ತಾರಲ್ಲ, ಅವ್ರಿಗೆ ಕೇಳಿ ಒಪಿನಿಯನ್. ಓಕೆನಾ? ಅಂಡ್ ಪ್ಲೀಸ್ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಓಕೆ ಎಲ್ಲರಿಗೂ ನಮಸ್ಕಾರ.